Hello everyone, good morning and welcome to Sai Nikitana online classes. Myself Ramesh Belagali, lecturer in statistics, and I have 8 years of experience in teaching field. Right? ಎಲ್ಲರಿಗೂ ಹಾರ್ದಿಕವಾದಂತ ಸ್ವಾಗತ. ನೀವು ನಿಮ್ಮ ಒಂದು ಕರಿಯರ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಸಾಯಿ ನಿಕೇತನ ಅಂತ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಮೊದಲಿಗೆ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ರೈಟ್? ಸೊ ಕಾಮರ್ಸ್ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ನೀವು ಮುಖ್ಯವಾಗಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ವಿಷಯಗಳ ಜೊತೆಗೆ ಆಯ್ಕೆಯ ವಿಷಯವಾದಂತ ಸಂಖ್ಯಾಶಾಸ್ತ್ರ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರಿ. ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರಿ ಅಂದ್ರೆ ನಿಮ್ಮ ಉದ್ದೇಶ ಏನಾಗಿರ್ತದಪ್ಪ ಅಂದ್ರ ನಾವೊಬ್ರು ಬ್ಯಾಂಕರ್ ಆಗ್ಬೇಕು ಅಥವಾ ಯಾವ್ದಾದ್ರು ಒಂದು ಪ್ರೊಫೆಷನಲ್ ಕೋರ್ಸ್ ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಪ್ರೊಫೆಷನಲ್ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೋಬೇಕು ಅಂತ ನೀವು ಈಗಾಗಲೇ ಅನ್ಕೊಂಡು ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿರ್ತೇವೆ. ರೈಟ್? ಸೊ ಅದು ನೀವು ಬ್ಯಾಂಕರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ಬೋದು, ಅಥವಾ CA ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ಬೋದು, CS ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ಬೋದು, ಅಥವಾ CMA ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರ್ಬೋದು. ಈಗಾಗಲೇ ಇವೆಲ್ಲ ಕೋರ್ಸ್ಗಳ ಬಗ್ಗೆ ನೀವು ತಿಳ್ಕೊಂಡಿನೇ ಕಾಮರ್ಸ್ ಕೋರ್ಸ್ಗೆ ನೀವು ಹೆಜ್ಜೆನ ಇಡ್ತಾ ಇದ್ದೀರಿ. ಓಕೆ, ಸೊ ಅಭಿನಂದನೆಗಳು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಹಾಗಾದ್ರೆ ಇವತ್ತಿನಿಂದ ನಾವು ನಮ್ಮ ವಿಷಯದ ಬಗ್ಗೆ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ವಿಷಯದ ಬಗ್ಗೆ ಒಂದು ಸಂಕ್ಷಿಪ್ತವಾದ ಪರಿಚಯವನ್ನು ನಾನು ನಿಮ್ಗೆ ಮಾಡಿಕೊಡ್ತೇನೆ. ಸೊ ಫ್ರಮ್ ಟುಡೇ ಆನ್ವರ್ಡ್ಸ್ ಡೈಲಿ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಸ್ಟ್ಯಾಟಿಸ್ಟಿಕ್ಸ್ ಬ್ರೀಫ್ಲಿ. ರೈಟ್? ಸೊ ಹಾಗಾದ್ರೆ ಐ ವಿಲ್ ಸ್ಟಾರ್ಟ್ ವಿತ್ ಜನರಲ್ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ರೈಟ್? ಐ ವಿಲ್ ಸ್ಟಾರ್ಟ್ ವಿತ್ ಜನರಲ್ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಹಾಗಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅಂತಂದ್ರೆ ಏನು, ಯಾವ ರೀತಿ ಸ್ಟ್ಯಾಟಿಸ್ಟಿಕ್ಸ್ ಅವು ನಮ್ಮ ನಿತ್ಯ ಜೀವನದೊಳಗ ಉಪಯೋಗ ಆಗ್ತದೆ, ಸೊ ಅದನ್ನೆಲ್ಲ ನಾವು ಇವತ್ತಿನ ಕ್ಲಾಸ್ ಒಳಗ ನೋಡೋಣ. ರೈಟ್? ಸೊ ಇನ್ ಜನರಲ್ ಸೆನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಸ್ಟಡಿ ಆಫ್ ನ್ಯೂಮರಿಕಲ್ ಫ್ಯಾಕ್ಟ್ಸ್. ಸಾಮಾನ್ಯವಾಗಿ ಸಂಖ್ಯಾಶಾಸ್ತ್ರ ಅಂತಂದ್ರೆ ಏನಪ್ಪಾ ಅಂತಂದ್ರ ಸಂಖ್ಯೆಗಳ ಬಗೆಗಿನ ಅಧ್ಯಯನ. ಸ್ಟ್ಯಾಟಿಸ್ಟಿಕ್ಸ್ ಈಸ್ ದಿ ಸ್ಟಡಿ ಆಫ್ ನಂಬರ್ಸ್ ಆರ್ ನ್ಯೂಮರಿಕಲ್ ಫ್ಯಾಕ್ಟ್ಸ್. ಸೊ ಒಂದು ಸಣ್ಣ ಒಂದು ಜನರಲ್ ಆಗಿರ್ತಕ್ಕಂಥ ಒಂದು ಅರ್ಥವನ್ನು ನಾನು ಇಲ್ಲಿ ಬರೆದು ಬಿಡ್ತೀನಿ. ಸ್ಟ್ಯಾಟಿಸ್ಟಿಕ್ಸ್ ಸ್ಟ್ಯಾಟಿಸ್ಟಿಕ್ ಅಂತಂದ್ರೆ ಏನು? ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ಸ್ಟಡಿ ಆಫ್ ನಂಬರ್ಸ್. ನಂಬರ್ಗಳ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ರೈಟ್? ಸೊ ಯು ನೋ ಅಬೌಟ್ ಆಲ್ ದಿ ನಂಬರ್ಸ್. ರೈಟ್? ಸೊ ಸ್ಟ್ಯಾಟಿಸ್ಟಿಕ್ಸ್ ಈಸ್ ದಿ ಸ್ಟಡಿ ಅಬೌಟ್ ನಂಬರ್ಸ್ ಆರ್ ನ್ಯೂಮರಿಕಲ್ ಫ್ಯಾಕ್ಟ್. ಇಟ್ ಮೀನ್ಸ್ ವಾಟ್ ವಿ ಕ್ಯಾನ್ ಡೂ ವಿತ್ ನಂಬರ್ಸ್. ನಂಬರ್ಗಳನ್ನ ಇಟ್ಕೊಂಡು ನಾವು ಏನು ಮಾಡಬಹುದು. ರೈಟ್? ಸೊ ನಾವು ನಂಬರ್ಗಳನ್ನ ಇಟ್ಟುಕೊಂಡು ಗಣಿತದ ಮೂಲ ಕ್ರಿಯೆಗಳನ್ನ ಮಾಡಬಹುದು. ಸೊ ವಿ ಶುಡ್ ನೋ ಬೇಸಿಕ್ ಆಪರೇಷನ್ಸ್ ಆಫ್ ಮ್ಯಾಥ್ಸ್. ರೈಟ್? ಹಾಗಾದ್ರೆ ನಂಬರ್ಗಳನ್ನ ಇಟ್ಕೊಂಡು ನಾವು ಏನ್ ಮಾಡ್ತೀವಿ? ಒಂದು ಸಂಕಲನ, ವ್ಯವಕಲನ, ಗುಣಾಕಾರ ಅಥವಾ ಭಾಗಾಕಾರ. ನಂಬರ್ಗಳನ್ನ ಇಟ್ಟುಕೊಂಡು ಈ 4 ಕ್ರಿಯೆಗಳನ್ನ ಮಾಡಬಹುದೇ ಹೊರತು ಮತ್ತೇನು ಮಾಡೋದಕ್ಕೆ ಆಗೋದಿಲ್ಲ. ರೈಟ್?
ಸೊ ಹಾಗಾದ್ರೆ ಅರ್ಥ ಮಾಡ್ಕೋಬೇಕು ನೀವು, ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅಂತಂದ್ರೆ ತುಂಬಾ ಸರಳವಾದಂತ ಒಂದು ವಿಷಯ. ಯಾಕಂತಂದ್ರೆ ಸೊ ಇದು ಸಂಖ್ಯೆಗಳ ಬಗೆಗಿನ ಅಧ್ಯಯನ ಆಗಿದೆ. ಸೊ ಇಟ್ ಈಸ್ ದಿ ಸ್ಟಡಿ ಅಬೌಟ್ ನ್ಯೂಮರಿಕಲ್ ಫ್ಯಾಕ್ಟ್ಸ್. ಸೊ ವಾಟ್ ವಿ ಕ್ಯಾನ್ ಡೂ ವಿತ್ ನಂಬರ್ಸ್, right? So we can do basic operations, right? What are the basic operation of numbers? We can do addition, we can do subtraction, we can do multiplication, and we can do division of numbers. Only this much is possible with the numbers. ಇಷ್ಟನ್ನೇ ಮಾತ್ರ ನಮಗೆ ಮಾಡಕ್ ಸಾಧ್ಯ ಆಗ್ತದೆ. ಸೊ ಹಾಗಾದ್ರೆ ಈ ಒಂದು ವಿವರಣೆಯಿಂದ, ಈ ಒಂದು ಎಕ್ಸ್ಪ್ಲನೇಷನ್ ಇಂದ ನಿಮಗೆ ಒಂದೇ ಒಂದು ನೀವು ಅರ್ಥ ಮಾಡ್ಕೋಬೇಕು, ಸ್ಟ್ಯಾಟಿಸ್ಟಿಕ್ಸ್ ಒಂದು ವಿಷಯ ತುಂಬಾ ಸರಳವಾದಂತ ವಿಷಯ. ಸೊ ಇಟ್ ಈಸ್ ಅ ವೆರಿ ಈಸಿ ಸಬ್ಜೆಕ್ಟ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಈ ವಿಷಯದ ಬಗ್ಗೆ ಇನ್ನೂ ಒಂದು ಸ್ವಲ್ಪ ನಿಮಗೆ ಸಂಕ್ಷಿಪ್ತವಾದಂತಹ ವಿವರಣೆಗಳನ್ನ ಕೊಡ್ತೀನಿ. ಸ್ಟ್ಯಾಟಿಸ್ಟಿಕ್ಸ್ ಇಟ್ ಈಸ್ ಅ ಸ್ಟಡಿ ಆಫ್ ನಂಬರ್ಸ್. ಸೊ ಇನ್ನೊಂದು ಸಣ್ಣವಾದ ಅರ್ಥದೊಳಗೆ ಹೇಳ್ಬೇಕಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ನಂಬರ್ ಆಫ್ ಸೈನ್ಸ್. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ನಂಬರ್ ಆಫ್ ಸೈನ್ಸ್ ಅಂತಂದ್ರೆ ಇದು ಒಂದು ವಿಜ್ಞಾನದ ಸಂಖ್ಯೆ ಅಂತ ಕರಿತೀವಿ ನಾವು ಜನರಲ್ ಆಗಿ. ಸೊ ಈಗ ನಾ ಏನ್ ಹೇಳ್ತಾ ಇದ್ದೀನಿ ನಿಮಗೆ ಈ ಒಂದು ಕ್ಲಾಸ್ ಒಳಗೆ ಹೇಳ್ತಂದ್ರೆ ಇದು ಸಿಲೆಬಸ್ ಅಲ್ಲ, ನಿಮಗೆ ಬೇಸಿಕ್ ನಾಲೆಜ್ ಗೊತ್ತಿರಲಿ ವಿಷಯದ ಬಗ್ಗೆ ಅಂತೇಳಿ ಈ ಒಂದು ಕ್ಲಾಸ್ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಸಂಕ್ಷಿಪ್ತವಾದಂತ ಒಂದು ವಿವರಣೆಯನ್ನು ನಾನು ಕೊಡ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಒಂದು ಅರ್ಥ ಹೇಳಿದೆ, ಏನಪ್ಪಾ ಅಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಈಸ್ ದಿ ಸ್ಟಡಿ ಆಫ್ ನಂಬರ್ಸ್ ಆರ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ದಿ ಸ್ಟಡಿ ಆಫ್ ನ್ಯೂಮರಿಕಲ್ ಫ್ಯಾಕ್ಟ್ಸ್. So one more general meaning I will give you now. Statistics is the number of science. ಹಾಗಾದ್ರೆ ನಂಬರ್ ಆಫ್ ಸೈನ್ಸ್ ಅಂತಂದ್ರೆ ಯಾಕೆ ಕರೆದಿವಿ ನಾವೀಗ? ಎಲ್ಲಾ ನಂಬರ್ಸ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ತಾವ. ಸೊ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಈಕ್ವಲ್ಸ್ ಟು ನಂಬರ್ಸ್ ಅಂತ ಬರೀತೀನಿ ನಾನು ನಿಮಗೆ. ನಂಬರ್ಸ್ ಆರ್ ಓಕೆ, ಡೇಟಾಗೆ ಕನ್ನಡದಲ್ಲಿ ನಾವು ದತ್ತಾಂಶಗಳು ಅಂತ ಕರಿತೀವಿ. ಇದು ಸ್ಟ್ಯಾಟಿಸ್ಟಿಕ್ಸ್ ಗೆ ನೀವು ಒಂದು ಡಿಕ್ಷನರಿ ಮೀನಿಂಗ್ ತಗೊಳ್ಳಿ. ಇಫ್ ಯು ಟೇಕ್ ಅ ಡಿಕ್ಷನರಿ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇಟ್ ವಿಲ್ ಗಿವ್ ಆಸ್ ಅಂಕಿ ಮತ್ತು ಅಂಶಗಳು ಅಂತ ಹೇಳಿ. ಸೊ ಹಾಗಾದ್ರೆ ನಂಬರ್ಸ್ ಅಂಡ್ ಡಾಟಾ ಈಸ್ ಈಕ್ವಲ್ಸ್ ಟು ಸ್ಟ್ಯಾಟಿಸ್ಟಿಕ್ಸ್. ಹಾಗಾದ್ರೆ ಎಲ್ಲಾ ಸಂಖ್ಯೆಗಳನ್ನು ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ತಾವ? ಎಲ್ಲಾ ನಂಬರ್ಸ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ತಾವ? ಇಲ್ಲ. ಸೊ ಕೀಪ್ ಇನ್ ಮೈಂಡ್, ಆಲ್ ದಿ ನಂಬರ್ಸ್ ಆರ್ ನಾಟ್ ಸ್ಟ್ಯಾಟಿಸ್ಟಿಕ್ಸ್, ಬಟ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ನಂಬರ್ಸ್. ಸ್ಟ್ಯಾಟಿಸ್ಟಿಕ್ಸ್ ಅಂತಂದ್ರೆ ಅಂಕಿ ಮತ್ತು ಸಂಖ್ಯೆಗಳು, ಆದರೆ ಎಲ್ಲಾ ಅಂಕಿ ಸಂಖ್ಯೆಗಳು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ರೈಟ್? ಹಾಗಾದ್ರೆ ಯಾವ ತರಹದ ಅಂಕಿಗಳು, which numbers are statistics and which numbers are not statistics, ಅದನ್ನ ನಾವೀಗ ಕಲಿಯೋಣ, ರೈಟ್? ಸೊ ಸ್ಟ್ಯಾಟಿಸ್ಟಿಕ್ಸ್ ಈ ವಿಷಯ ತನ್ನದೇ ಆದಂತ ಒಂದಿಷ್ಟು ಕ್ವಾಲಿಟೀಸ್ ಅನ್ನ ಹೊಂದಿದೆ. ಸ್ಟ್ಯಾಟಿಸ್ಟಿಕ್ಸ್ ದ ನಂಬರ್ ಶುಡ್ ಹ್ಯಾವ್ ಸಮ್ ಸರ್ಟೆನ್ ಕ್ವಾಲಿಟೀಸ್. ಅಂಕಿಗಳು ಕೆಲವೊಂದಿಷ್ಟು ಗುಣಲಕ್ಷಣಗಳನ್ನ ಹೊಂದಿರಬೇಕು. ಆ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂತ ಅಂಕಿ ಸಂಖ್ಯೆಗಳು ಮಾತ್ರ ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ತಾವಂತ ನಾನು ಈ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ, ರೈಟ್? ಹಾಗಾದ್ರೆ ವಾಟ್ ಆರ್ ದೋಸ್ ಕ್ವಾಲಿಟೀಸ್, ರೈಟ್? Why we call statistics as a science? Okay, no. ಇಲ್ಲಿ ನಾವು ನಂಬರ್ ಆಫ್ ಸೈನ್ಸ್ ಇದು ಒಂದು ವ್ಯಾಖ್ಯೆ. This is a simple definition of statistics. And I will give you one more general definition. Statistics is a study of numerical facts. ಇನ್ನೂ ಒಂದು ಅರ್ಥದೊಳಗೆ ಹೇಳ್ಬೇಕಂತಂದ್ರೆ ನ್ಯೂಮರಿಕಲ್ ಫ್ಯಾಕ್ಟ್ಸ್ ಪ್ಲೇಸ್ ಒಳಗೆ ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ಸ್ಟಡಿ ಆಫ್ ನಂಬರ್ಸ್, ರೈಟ್? ಇದೊಂದು ಸರಳವಾದಂತ ವ್ಯಾಖ್ಯೆ ಸ್ಟ್ಯಾಟಿಸ್ಟಿಕ್ಸ್ಗೆ, ರೈಟ್? ನಂಬರ್ಗಳ ಬಗ್ಗೆ ಅಧ್ಯಯನ, ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಸೊ ಇನ್ನೂ ಒಂದು ನಿಮಗೆ ಗೊತ್ತಾಗಬೇಕು, ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಯು ಶುಡ್ ನೋ ದಟ್
statistics are numbers. Statistics are numbers, but all the numbers are not statistics. ಇದು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ನಾನು ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯಾಖ್ಯೆ. ಸ್ಟ್ಯಾಟಿಸ್ಟಿಕ್ಸ್ ಆರ್ ನಂಬರ್ಸ್ ಬಟ್ ಆಲ್ ದಿ ನಂಬರ್ಸ್ ಆರ್ ನಾಟ್ ಸ್ಟ್ಯಾಟಿಸ್ಟಿಕ್ಸ್. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಎಲ್ಲಾ ನಂಬರ್ಸ್ನು ಸ್ಟ್ಯಾಟಿಸ್ಟಿಕ್ಸ್ ಆಗಿರೋದಿಲ್ಲ, ಬಟ್ ಎಲ್ಲಾ ಸ್ಟ್ಯಾಟಿಸ್ಟಿಕ್ಸ್ನು ನಂಬರ್ಸ್ ಆಗಿರ್ತಾವ. ಓಕೆ, ಸೊ ಸ್ಟ್ಯಾಟಿಸ್ಟಿಕ್ಸ್ಗೆ ನೀವು ನಂಬರ್ಗಳಿಗೆ ಇವಕ್ಕೆ ನಾವು ಅಂಕಿ ಮತ್ತು ಅಂಶಗಳು ಅಂತ ಕರಿತೀವಿ. ಇದಕ್ಕೆ ನಾವು ಸಂಖ್ಯೆಗಳು ಅಂತ ಕರಿತೀವಿ ಕನ್ನಡದೊಳಗೆ. ಹೌದಾ? ಅಂಕಿ ಅಂಶಗಳಿಗೆ ಮತ್ತೆ ಸಂಖ್ಯೆಗಳಿಗೆ ಏನು ವ್ಯತ್ಯಾಸ? ರೈಟ್. ಸೊ ನಂಬರ್ಸ್ ಅಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಆರ್ ದಿ ನಂಬರ್ಸ್ ಅಂತ ಬರ್ತದೆ. ಸೊ ಎಲ್ಲಾನು ನಂಬರ್ಸ್, ಒಂದಿಷ್ಟು ನಂಬರ್ಸ್ ಅನ್ನು ಎಕ್ಸಾಂಪಲ್ ಆಗಿ ಬರ್ಬಿಡ್ತೀನಿ. ನಂಬರ್ಸ್ ಅಂತಂದ್ರೆ ಏನ್ರಿ? 1 2 3 4 5 and so on. These are the examples for numbers. ಇವು ಸಂಖ್ಯೆಗಳು. These are the numbers, but these are not statistics. Why these numbers are not statistics? Because a number, ಒಂದು ನಂಬರು ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೆಸಿಕೊಳ್ಳಬೇಕು ಅಂತಂದ್ರೆ it should have some qualities. ಹಾಗಾದ್ರೆ ಏನು ಕ್ವಾಲಿಟೀಸ್ ಇದ್ರೆ ಆ ಸಂಖ್ಯೆ ಸಂಖ್ಯಾಶಾಸ್ತ್ರದ ಸಂಖ್ಯೆ ಅಂತ ಅನಿಸ್ಕೊಳ್ತದೆ. ಸೊ ಹಾಗಾದ್ರೆ ನೋಡೋಣ. ಮೊದಲನೇ ಕ್ವಾಲಿಟಿ ಏನಪ್ಪಾ ಅಂತಂದ್ರೆ ಕಂಪ್ಯಾರಿಸನ್. ಎರಡನೇ ಕ್ವಾಲಿಟಿ ಅನಾಲಿಸಿಸ್. ಮೂರನೇ ರಿಸಲ್ಟ್. These are the important qualities of statistics. These are the very important qualities of statistics. ಇವೇ ಕ್ವಾಲಿಟೀಸ್ ಗಳಿಗೆ ನಾವು ಬೇರೆ ಬೇರೆ ತರಹದ ಪದಗಳನ್ನ ಬಳಕೆ ಮಾಡ್ತೀವಿ. We use some other words to these qualities. So ಅದನ್ನೆಲ್ಲ ನೋಡೋದಕ್ಕಿಂತ ಮುಂಚೆ ಹಾಗಾದ್ರೆ ಸಂಖ್ಯೆ ಈ ಮೂರು ಕ್ವಾಲಿಟೀಸ್ ಅನ್ನ ಯಾವ ರೀತಿ ಹೊಂದಿರಬೇಕು ಅಂತಕ್ಕಂಥದನ್ನ ಒಂದು ಎಕ್ಸಾಂಪಲ್ ಜೊತೆಗೆ ಈಗ ನೋಡೋಣ. ರೈಟ್. ಸೊ ಇಲ್ಲಿ ಒಂದು ನಂಬರ್ ಬರೀತೀನಿ, ಒಂದು ಎಕ್ಸಾಂಪಲ್ ಬರೀತೀನಿ, ಒಂದು ಅಂಕಿ ಅಂಶಗಳಂತ ಬರೀತೀನಿ. ಸೊ ಇಲ್ಲಿ ನಾನು ನಿಮ್ಗೆ ಈ ವಿಷಯವನ್ನ ಹೇಳೋದಕ್ಕಿಂತ ಮುಂಚೆ ನಂಬರ್, ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ನಂಬರ್ ಆಫ್ ಸೈನ್ಸ್ ಅಂತ ಹೇಳ್ತೀನಿ. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ನಂಬರ್ ಆಫ್ ಸೈನ್ಸ್ ಒಂದು ನಂಬರ್ ಸೈನ್ಸ್ ನ ಸಂಖ್ಯೆ ಎಣಿಸ್ಕೋಬೇಕು ಅಂತಂದ್ರೆ ಸೊ ಅದಕ್ಕೆ ಏನಿರಬೇಕು ಅಂತಂದ್ರೆ ಕಾಸ್ ಅಂಡ್ ಎಫೆಕ್ಟ್ ಇರಬೇಕು. ಕಾಸ್ ಅಂಡ್ ಎಫೆಕ್ಟ್, ಕಾರಣ ಮತ್ತು ಪರಿಣಾಮಗಳಿಲ್ಲದೆ ವಿಜ್ಞಾನ ಇಲ್ಲ. ರೈಟ್. ಕಾರಣ ಮತ್ತು ಪರಿಣಾಮಗಳಿಲ್ಲದೆ ವಿಜ್ಞಾನ ಇಲ್ಲ. ಸೊ ಅದ್ರ ಸಲುವಾಗಿ ಕಾಸ್ ಅಂಡ್ ಎಫೆಕ್ಟ್ಸ್ ಇರಬೇಕು. ಆಮೇಲೆ ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರಬೇಕು. ಡಿಸಿಷನ್ ಮೇಕಿಂಗ್ ಹಂಗಿದ್ದಾಗ ಮಾತ್ರ ಆ ಒಂದು ನಂಬರು ಸೈನ್ಸ್ ಸಂಖ್ಯೆ ಅಂತ ಅನಿಸ್ಕೊಳ್ತಿದ್ದೆ. ಓಕೆ. ಸೊ ಹಾಗಾದ್ರೆ ಇಲ್ಲಿ ಒಂದು ನಾನು ಈ ಕ್ವಾಲಿಟೀಸ್ ಯಾವ ರೀತಿ ಅಪ್ಲೈ ಆಗ್ತಾವ, ಕಾಸ್ ಅಂಡ್ ಎಫೆಕ್ಟ್ ಯಾವ ರೀತಿ ಅಪ್ಲೈ ಆಗ್ತಾವ ಸಂಖ್ಯಾಶಾಸ್ತ್ರದ ಒಂದು ಸಂಖ್ಯೆಗೆ. ರೈಟ್. ಹೌ ದೀಸ್ ಕ್ವಾಲಿಟೀಸ್ ಆರ್ ಅಪ್ಲೈ ಟು ಎ ನಂಬರ್ ಆಫ್ ಸೈನ್ಸ್. ಓಕೆ. ಒಂದು ಸ್ಟ್ಯಾಟಿಸ್ಟಿಕ್ಸ್, ಒಂದು ಡೇಟಾ ಅನ್ನ ನಾ ಇಲ್ಲಿ ಬರೀತೀನಿ. Observe here. Team India won by ಇದು ರಿಸಲ್ಟ್ ಆಗ್ತದೆ. ಮತ್ತೆ Team India scored 432 runs in a. So this is a numerical data. This is a numerical data, but here it is a single data. It is single data. So what information we have? We have the information like India scored 432 runs in a first ODI. ODI ಅಂದ್ರೆ one day international thing.
ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡ 432 ರನ್ಗಳನ್ನ ಗಳಿಸಿತು. ಹೌದಾ? ಈ ಒಂದು ಸಂಖ್ಯೆ ಇದೆ. ಟೀಮ್ ಇಂಡಿಯಾ ಸ್ಕೋರ್ಡ್ 432 runs in a first ODI, first one day international. So this is the information. ನಮಗಿರ್ತಕ್ಕಂಥದ್ದು, ನಮ್ಮಲ್ಲಿ ಇರ್ತಕ್ಕಂಥ ಸಂಖ್ಯೆ ಇದು. ಹಾಗಾದ್ರೆ ಇದು ಸ್ಟ್ಯಾಟಿಸ್ಟಿಕ್ಸ್ ಆಗ್ತದನ? ಈಸ್ ಇಟ್ ಸ್ಟ್ಯಾಟಿಸ್ಟಿಕ್ಸ್? Right? This number is not statistics. ಇದು ಸಂಖ್ಯಾಶಾಸ್ತ್ರದ ಸಂಖ್ಯೆ ಅಲ್ಲ. ಯಾಕೆ ಅಂತಂದ್ರೆ ಸೊ ಈ ನಂಬರ್ ಅನ್ನ ನಾವು ಯಾವುದಕ್ಕೂ ಕಂಪ್ಯಾರಿಸನ್ ಮಾಡಕ್ ಆಗೋದಿಲ್ಲ. ಈ ನಂಬರ್ ಅನ್ನ ನಾವು ಯಾವುದಕ್ಕೂ ಹೋಲಿಕೆ ಮಾಡಕ್ ಆಗೋದಿಲ್ಲ. ಹೋಲಿಕೆ ನಾವು ಮಾಡಬೇಕು ಅಂತಂದ್ರೆ ಅಟ್ ಲೀಸ್ಟ್ ದೇರ್ ಶುಡ್ ಬಿ 2 numbers. Is it right? So this number cannot be analyzed, right? And from this number we cannot get any result. Is it right, my dear students? Can we compare this number? Can we analyze this number? Can we get any result from this number? No. If I take another data related to this one only, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನೊಂದು ಅಂಕಿ ಅಂಶಗಳನ್ನ ನಾನು ಇಲ್ಲಿ ಬರೆದಂತಂದ್ರೆ, if I take one more data related to this information, right? So opponent team, so team India scored 432 runs in a first ODI. So opponent team Australia scored 299 runs in the same match. Right? So in the same match, opponent team Australia scored 299 runs against team India. Right? So now these two numbers can be compared each other. Right? Now these two numbers can be compared each other. How we can compare the numbers? Sorry, the runs scored by team India are more than the runs scored by team Australia. ಭಾರತ ತಂಡ ಗಳಿಸಿದಂತ ರನ್ಗಳ ಸಂಖ್ಯೆ ಆಸ್ಟ್ರೇಲಿಯಾ ತಂಡ ಗಳಿಸಿದ ರನ್ಗಳ ಸಂಖ್ಯೆಗಿಂತ ಜಾಸ್ತಿ ಇದೆ. ಹೌದಾ? ಸೊ ನಾವೇನ್ ಮಾಡಿದೀವಿ, ಈಗ ಕಂಪೇರ್ ಮಾಡಿದೀವಿ. ಕಂಪೇರ್ ಮಾಡ್ಬೇಕು ಅಂತಂದ್ರೆ ಅಟ್ ಲೀಸ್ಟ್ 2 ನಂಬರ್. ಒಂದು ವಿಶ್ಲೇಷಣೆಯನ್ನ ಕೊಟ್ಟಿವಿ ನಾವಿಲ್ಲಿ, ಒಂದು ಅನಾಲಿಸಿಸ್ ಅನ್ನ ಕೊಟ್ಟೆನ ಇಲ್ಲಿ. ವಾಟ್ ಅನಾಲಿಸಿಸ್? ವಾಟ್ ಇಸ್ ದಟ್ ಅನಾಲಿಸಿಸ್? The runs scored by team India are more than the runs scored by team Australia. ಇದೊಂದು ವಿಶ್ಲೇಷಣೆಯನ್ನ ಕೊಟ್ಟೆ. ರೈಟ್? ಸೊ ಇವೆರಡು ಕ್ವಾಲಿಟೀಸ್ ನಾವೀಗ ಇವೆರಡು ನಂಬರ್ಸ್ ಇಂದ ಫುಲ್ಫಿಲ್ ಮಾಡಿದಂಗಾಯ್ತು. ರೈಟ್? ಸೊ ರಿಸಲ್ಟ್. ಸೊ ದೆನ್ ವಾಟ್ ಈಸ್ ದಿ ಫೈನಲ್ ರಿಸಲ್ಟ್ ಹಿಯರ್? ಸೊ ಎರಡಕ್ಕೂ ಕಂಪೇರ್ ಮಾಡಿ ಅನಲೈಸ್ ಮಾಡಿದಾಗ we will get some result, we will get some information that is India won by 433 runs. India won by 433 runs. Sorry, 133, not 433. Okay, one ನಿಮಿಷ. So 133 runs. ಗೊತ್ತಾಯ್ತಲ್ಲ? So now this number is a statistics. This number is a statistics. Keep in mind, dear students, single data cannot be statistics. Single data will not be statistics. Right? So ಒಂದು ಬೆಸ್ಟ್ ಉದಾಹರಣೆ ನಾನು ನಿಮ್ಗೆ ಇಲ್ಲಿ ಹೇಳಿಕೊಡ್ತೀನಿ. ಏನಪ್ಪಾ ಅಂತಂದ್ರೆ, ಒಂದು ಪಂದ್ಯದೊಳಗ ಭಾರತ ತಂಡ 432 ರನ್ಗಳನ್ನ ಗಳಿಸ್ತು.
ಆಸ್ಟ್ರೇಲಿಯಾ ತಂಡ 799 ರನ್ ಗಳಿಸ್ತು. ಇವು ಎರಡು ಡೇಟಾ ಇದ್ರೆ ಮಾತ್ರ ನಾವು ಕಂಪೇರ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು, ಅದರಿಂದ ಒಂದು ಇನ್ಫಾರ್ಮೇಶನ್ ನಾವು ತಗೊಳ್ಬಹುದು. ಸೊ ಇಲ್ಲಿ ರಿಸಲ್ಟ್ ಗೆ ನಾವು ಇನ್ನೊಂದು ಹೆಸರು ಕೊಡ್ಬೋದಪ್ಪ ಅಂದ್ರೆ ಇನ್ಫಾರ್ಮೇಶನ್ ಆರ್ ಡಿಸಿಷನ್. ವಿ ಕ್ಯಾನ್ ಆಲ್ಸೋ ಟೆಲ್ ಡಿಸಿಷನ್. ಯಾವ ಒಂದು ನಂಬರ್ಗಳಿಂದ ನಮಗೆ ಡಿಸಿಷನ್ ಮಾಡಕ್ ಸಾಧ್ಯ ಐತಿ, ಯಾವ ಒಂದು ನಂಬರ್ಗಳಿಂದ ಒಂದು ರಿಸಲ್ಟ್ ಅನ್ನ ಪಡ್ಕೊಳಕ್ ನಮಗೆ ಸಾಧ್ಯ ಐತಿ, ಯಾವ ಒಂದು ನಂಬರ್ಗಳಿಂದ ನಮಗೆ ಏನಾದ್ರೂ ಒಂದು ಮಾಹಿತಿ ಸಿಗ್ತದ ಅಂತ ಎಲ್ಲ ನಂಬರ್ಗಳಿಗೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಆಲ್ ದಿ ನಂಬರ್ಸ್ ಆರ್ ನಾಟ್ ಸ್ಟ್ಯಾಟಿಸ್ಟಿಕ್ಸ್, ರೈಟ್? ಸೊ ಹಾಗಾದ್ರೆ ಇವತ್ತು ಇಲ್ಲಿವರೆಗೆ ಡಿಸ್ಕಸ್ ಮಾಡಿದಂತ ಸಂಗತಿಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ, ರೈಟ್? ಸೊ ನಾನು ನಿಮಗೆ ಕೇವಲ ಇವತ್ತಿನ ಕ್ಲಾಸ್ ಒಳಗೆ ಹೇಳಿಕೊಟ್ಟಿದ್ದು ಏನಪ್ಪಾ ಅಂತಂದ್ರೆ, ನಾವು ಸಂಖ್ಯಾಶಾಸ್ತ್ರ ಎಂದರೇನು, ವಾಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಗೊತ್ತಾಯ್ತು, ರೈಟ್? ಸ್ಟ್ಯಾಟಿಸ್ಟಿಕ್ಸ್ ಅಂತಂದ್ರೆ ನಂಬರ್ಸ್ ಅಂತ ಗೊತ್ತಾಯ್ತು, ಆದ್ರೆ ಎಲ್ಲಾ ನಂಬರ್ಸ್ನು ಸ್ಟ್ಯಾಟಿಸ್ಟಿಕ್ಸ್ ಆಗಿರೋದಿಲ್ಲ ಅಂತಾನೂ ಕೂಡ ಗೊತ್ತಾಯ್ತು. ಹಾಗಾದ್ರೆ ಎಂತ ನಂಬರ್ಸು ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ತಾವ ಅಂತಾನೂ ಕೂಡ ನಮಗೀಗ ಗೊತ್ತಾಯ್ತು. Okay, so in 2 minutes I will recall today's class once again. Statistics is the study of numbers. It is a general definition of statistics. Statistics is a study of numbers, and statistics is a study of numerical facts. Okay, ಅದರ ಜೊತೆಗೆ ಇನ್ನೊಂದು ಸಿಂಪಲ್ ಆಗಿರೋ ಅರ್ಥ ಕೊಡ್ತೀನಿ. Statistics is a number of signs, right? Statistics is a number of signs ಅಂತ ಕರಿತೀವಿ. ಒಂದು ಸಂಖ್ಯೆ ವಿಜ್ಞಾನದ ಸಂಖ್ಯೆ ಅನಿಸ್ಕೋಬೇಕು ಅಂತಂದ್ರೆ, ಸೊ ನಾನು ನಿಮ್ಗೆ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟೆ. ಏನಪ್ಪಾ ಅಂತಂದ್ರೆ ಆ ಸಂಖ್ಯೆಗೆ ಕಾರಣ ಮತ್ತು ಪರಿಣಾಮಗಳಿರಬೇಕು, ಜೊತೆಗೆ ಆ ಒಂದು ಸಂಖ್ಯೆಯಿಂದ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ನಮಗೆ ಆಗ್ಬೇಕು, ರೈಟ್? ಸೊ ಇದು ಒಂದಿಷ್ಟು ಸಂಕ್ಷಿಪ್ತವಾದ, ಇಟ್ ಈಸ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ಯುವರ್ ಸ್ಟ್ಯಾಟಿಸ್ಟಿಕ್ಸ್, ರೈಟ್? ಸೊ ಇನ್ನು ಸ್ಟ್ಯಾಟಿಸ್ಟಿಕ್ಸ್ ಇಂಟ್ರೊಡಕ್ಷನ್ ಬಗ್ಗೆ ಬಹಳಷ್ಟು ಮಾತನಾಡೋದಿಲ್ಲ. ಓಕೆ, ಅದನ್ನೆಲ್ಲ ನಿಮ್ಮ ಫಿಸಿಕಲ್ ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ನಾವು ರೆಗ್ಯುಲರ್ ಆಗಿ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡೆದುಕೊಂಡು, ಸೊ ಈಗ ಇವತ್ತಿನ ಕ್ಲಾಸ್ ಒಳಗ ಇನ್ನೂ ಒಂದಿಷ್ಟು ನಮಗೆ ಏನು ಗೊತ್ತಿರ್ಬೇಕಪ್ಪ ಅಂತಂದ್ರೆ, ಸೊ ಆಸ್ ಐ earlierly told, we should know basic operations of mathematics, because with the numbers we can do subtraction, we can do addition, we can do multiplication, and we can do division, nothing else. So that is why we should know basic operation. We should know about basic operations of maths. So ಹಾಗಾದ್ರೆ ಇಲ್ಲಿ ಕೆಲವೊಂದಿಷ್ಟು ಗಣಿತದ ಬೇಸಿಕ್ಸ್ ಬಗ್ಗೆ, ಸೊ ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನ ಈ ಒಂದು ತರಗತಿಯಲ್ಲಿ ನಾವು ನೋಡೋಣ, ರೈಟ್? ಸೊ ಹಾಗಾದ್ರೆ ಏನು ನೋಡೋಣ ನಾವು? ಬೇಸಿಕ್ ಲಾಸ್ ಆಫ್ ಇಂಡೈಸಿಸ್ ಅಂತಕ್ಕಂಥ ಒಂದು ಸಣ್ಣ ಟಾಪಿಕ್ ಅನ್ನ ಇವತ್ತಿನ ಕ್ಲಾಸ್ ಒಳಗೆ ನಾವೇನ್ ಮಾಡೋಣ ಅಂತಂದ್ರೆ ಡಿಸ್ಕಸ್ ಮಾಡಿಬಿಡೋಣ. Okay, so basic laws of indices. Indices is nothing but plural form of index. Right? Index is plural form of index. ಸೊ ಹಾಗಾದ್ರೆ ಇಂಡೆಕ್ಸ್ ಅಂತಂದ್ರೆ ಏನು ನೋಡಿ, ಒಂದು ಸಣ್ಣದಾಗಿರ್ತಕ್ಕಂಥ ಇಮೇಜ್ ಬೇಡ, ನಾಳೆ ಕ್ಲಾಸ್ ಒಳಗ ನಿಮ್ಗೆ ಸಂಖ್ಯಾಶಾಸ್ತ್ರ ಬಗ್ಗೆ ಇರ್ತಕ್ಕಂಥ ಕೆಲವೊಂದಿಷ್ಟು ಇಮೇಜ್ಗಳನ್ನು ತೋರಿಸ್ತೀನಿ. ಸೊ ಬೇಸಿಕ್ ಲಾಸ್ ಆಫ್ ಇಂಡೆಕ್ಸ್ ಅಂದ್ರೆ ಏನು ಅಂತ ನೋಡೋಣ. ಈಗಾಗಲೇ ಇವೆಲ್ಲ ಇವತ್ತಿನ ಕ್ಲಾಸ್ ಒಳಗೆ ನಾ ಏನು ಡಿಸ್ಕಸ್ ಮಾಡ್ತೀನಲ್ಲ, ಇವನ್ನೆಲ್ಲ ನೀವು 8 ಮತ್ತು 9 10ನೇ ತರಗತಿ ಒಳಗೆ ಎಲ್ಲ ಕಲಿತೇ ಬಂದಿರ್ತೀರಿ. ಅವನ್ನೇ ಒಂದ್ ಸ್ವಲ್ಪ ನಾನು ರೀಕಾಲ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಈಗ ನಾವು ಬೇಸ್ ನಂಬರ್ ಅಂತ ಕರಿತೀವಿ. ಬೇಸ್ ನಂಬರ್, ರೈಟ್? ಈಗ ಒಂದು ಸಂಖ್ಯೆಯನ್ನು ಇಲ್ಲಿ ಬರೀತೀನಿ.
3 square, right? 3 square ಅಂತ ಬರದೆ. So ಇಲ್ಲಿ ಎರಡು ನಂಬರ್ ಅದಾವ ಹೌದಾ? So here it is a one number and here it is another number, right? So the exponent form of this number is 3 into 3. The exponent form of this number is 3 into 3. So exponent form ಗೊತ್ತಾಯ್ತು. ಹಾಗಾದ್ರೆ ಈ ನಂಬರ್ಗೆ ನಾವು ಏನಂತ ಕರಿತೀವಿ, ಈ ನಂಬರ್ಗೆ ನಾವು ಏನಂತ ಕರಿತೀವಿ? ಸೊ ಇಲ್ಲಿ 3 ಐತಲ್ಲ, ಈ 3 ಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಬೇಸ್ ನಂಬರ್ ಅಂತ ಕರಿತೀವಿ. ಸೊ ಈ 2 ಗೆ ನಾವೇನಂತ ಕರಿತೀವಿ ಅಂತಂದ್ರೆ ಪವರ್ ಆರ್ ಇಂಡೆಕ್ಸ್ ಅಂತ ಕರಿತೀವಿ. Okay. Right. So here in this number, 3 is called as base number and 2 is known as power, or the another name of this is index. ಹಾಗಾದ್ರೆ ಬೇಸ್ ಅಂತಂದ್ರೆ ಏನು, ಪವರ್ ಅಂತಂದ್ರೆ ಏನು? ರೈಟ್. A number base ಗೆ ಡೆಫಿನಿಷನ್ ಕೊಡ್ತೀನಿ. ಬೇಸ್ a number or a fact number or a fact which is repeatedly multiplied by itself only, which is repeatedly multiplied by itself only, right? Again and again and again is known as base number. So one the sankhya, a number or a fact which is repeatedly multiplied by again and again itself only is known as base number. ಒಂದು ಸಂಖ್ಯೆ ತನ್ನಿಂದ ತಾನೇ ಸಾಕಷ್ಟು ಸಾರಿ ಪುನರಾವರ್ತಿತ ರೀತಿಯಲ್ಲಿ ಗುಣಾಕಾರ ಆಗ್ತಾ ಇತ್ತು ಅಂತಂದ್ರೆ ಅದಕ್ಕೆ ನಾವು ಬೇಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಒಂದೆರಡು ಎಕ್ಸಾಂಪಲ್ ಬರೀತೀನಿ. ಇಲ್ಲಿ 3⁴ ಅಂತ ಬರ್ದೀವಿ ಅಂತಂದ್ರೆ, ಸೊ ಇದನ್ನ ಯಾವ ರೀತಿ ಬರೀತೀವಿ ನಾವೆಲ್ಲ 3 into 3 into 3 into 3. Here 3 is repeatedly multiplied by itself only again and again. That is why 3 is known as base number. So if I write like 5 into 5 into 5, what is the simple form of this? It will be written as 5⁵. Here 5 is the base number, 3 is the index number or power. Okay, so here 5 is repeatedly multiplied by itself. How many times 5 is repeated? 3 times 5 is repeated. That is why I have written it as 5⁵. So here 5 is a base number, 3 is the power. ಹಾಗಾದ್ರೆ ಪವರ್ ಅಂತಂದ್ರೆ ಏನು ನಾವು ಡೆಫಿನೇಷನ್ ಅನ್ನು ಕೊಡಬಹುದು. Power is equals to the number of times the factor appears is called power. The number of
times the factor appears is called power. ಹಾಗಾದ್ರೆ ಎಷ್ಟು ಸಾರಿ ನಂಬರು ಪುನರಾವರ್ತಿತ ಆಗಿರ್ತದಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪವರ್ ಅಂತ ಕರಿತೀವಿ. ಸೊ ಹಿಯರ್ ಫ್ಯಾಕ್ಟರ್ ಈಸ್ 5 is repeatedly multiplied by itself only 3 times. So that is why we'll write it as 5 raised to 3. So 3 is the power, 5 is the base. So ಈಗ ನಿಮಗೆ ಪವರ್ ಅಂತಂದ್ರೆ ಏನು, ಬೇಸ್ ಅಂತಂದ್ರೆ ಏನು ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ, ಹೌದಾ? ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಲಾಸ್ ಅದಾವ, ಅವನ್ನ ಮುಂದಿನ ತರಗತಿಯೊಳಗ ನಾವು ಸ್ಟಡಿ ಮಾಡೋಣ, ರೈಟ್? ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದಂತ ಸಂಕ್ಷಿಪ್ತ ವಿಷಯಗಳ ಬಗ್ಗೆ ನಿಮಗೆ ಸಂಪೂರ್ಣವಾದಂತ ಮಾಹಿತಿ ಸಿಕ್ಕೈತೆ ಅಂತ ಅನ್ಕೊಂಡಿರ್ತೀನಿ, ರೈಟ್? ಸೊ in the initial classes we'll use more Kannada because if we take the admission list, the number of Kannada medium students is more than the number of English medium students. ಅದರ ಸಲುವಾಗಿ ಸೊ ಎಲ್ಲರಿಗೂ ಸರಳವಾದಂತ ರೀತಿಯಲ್ಲಿ ಅರ್ಥ ಆಗಲಿ ಅನ್ನುವ ಕಾರಣಕ್ಕೆ ನಾವು ಒಂದು ಸ್ವಲ್ಪ ಕನ್ನಡವನ್ನ ಜಾಸ್ತಿ ಉಪಯೋಗ ಮಾಡ್ತಾ ಇದ್ವಿ, ಹೌದಾ? ಸೊ ನಮ್ಮ ಭೌತಿಕ ತರಗತಿಗಳು ಅಂದ್ರೆ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆದು ಅಂತಂದ್ರೆ ಸೊ ವಿಲ್ ಯೂಸ್ ಇಂಗ್ಲಿಷ್, ಡೋಂಟ್ ವರಿ, ಓಕೆ? ಸರಿ, ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಪುನರಾವರ್ತನೆ ಮಾಡಿಕೊಳ್ಳಿ. ಇವತ್ತಿನ ತರಗತಿಗಳು ನಾವು ಏನು ಕಲಿತೀವಿ, ಬಹಳ ಸಿಂಪಲ್ ಆದಂತ ವಿಷಯಗಳನ್ನ ಕಲಿತೀವಿ. ಸಂಖ್ಯಾಶಾಸ್ತ್ರ ಅಂದ್ರೆ ಏನು, ಸಂಖ್ಯೆಗಳು ಯಾವ ರೀತಿ ಆಗಿರ್ಬೇಕು, ಸಂಖ್ಯೆಗಳ ಕ್ವಾಲಿಟಿ ಏನಾಗಿರ್ಬೇಕು, ಕ್ವಾಲಿಟೀಸ್ ಏನಾಗಿರ್ಬೇಕು ಅಂತ ಅಷ್ಟೇ ಕಲಿತೀವಿ. ಇನ್ನೊಂದು ಬೇಸ್ ನಂಬರ್ ಅಂದ್ರೆ ಏನು, ಪವರ್ ಅಂದ್ರೆ ಏನು ಅಂತ ಅಷ್ಟೇ ಕಲಿತೀವಿ, ಓಕೆ? ಸೊ ಹಾಗಾದ್ರೆ ಇನ್ನಷ್ಟು ಗಣಿತದ ವಿಷಯಗಳೊಂದಿಗೆ ನಾಳೆ ಕ್ಲಾಸ್ಗಳು ನಿಮಗೆ ಬರ್ತೀನಿ, ಓಕೆ? ಅಲ್ಲಿವರೆಗೂ ಟೇಕ್ ಕೇರ್, ಬೈ ಆಲ್, ಥ್ಯಾಂಕ್ ಯು.